ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ವಿರಾಟ್ ಸರ್, ಈಗ್ಲಾದ್ರೂ ಹೇಳಿ, ಎಲ್ಲಿಗೆ ನಮ್ಮ ಪಯಣ ಎಂದವಳ ಕಡೆ ಸಸ್ಪೆನ್ಸ್ ಎಂದ. ನಿಮಗೆ ಯಾರು ತಾನೇ ಹೇಳ್ತಾರೆ ಬಿಡಿ ಎನ್ಕೊಂಡು ಕಿಟಕಿ ಕಡೆ ಮುಖ ಮಾಡಿದವಳಿಗೆ ನೆನಪಾಗಿದ್ದು ಧನುಷ್. ಅವನು ನಿನ್ನೆ ಕಲ್ಯಾಣಿ ಅಮ್ಮ ಹಾಗೂ ಧೀರೇಂದ್ರ ಅವರ ಮದುವೆ ದಿನಾಂಕದ ಬಗ್ಗೆ ಹೇಳಿದ್ದು. ಧನುಷ್ ಅವರು ದಿಢೀರಂತ ಯಾಕೆ ಮದುವೆ ಡೇಟ್ ಕೇಳಿದ್ದು? ಕಲ್ಯಾಣಿ ಅಮ್ಮ ಮದುವೆ ಆಗಿ ವರ್ಷ ತುಂಬ ಮುನ್ನವೇ ಅಮ್ಮ ಗರ್ಭಿಣಿಯಾಗಿತ್ತು ಅಂತ ಅಜ್ಜಿ ಹೇಳಿದ್ದು ಅಲ್ವಾ? ಅಂದರೆ ವರುಣ್ ಬಾಬಾ ಹುಟ್ಟಿದ ಇಸ್ವಿ ತಿಳಿದ್ರೆ ಅದರ ಹಿಂದಿನ ವರ್ಷವೇ ಅವರ ಮದುವೆ ಆಗಿರುತ್ತೆ. ಮನಸ್ಸಲ್ಲೇ ಹೇಳ್ಕೊಂಡ್ಳು. ತಕ್ಷಣ ವಿರಾಜ್ ಕಡೆ ನೋಡಿ, ವಿರಾಜ್ ಸರ್, ನಿಮಗೂ ವರುಣ್ ಬಾಬಾಗೂ ಎಷ್ಟು ವರ್ಷ ಅಂತ ಇದೆ ಎಂದು ಕೇಳಿದ್ಲು. 1 ವರ್ಷ ಅಷ್ಟೆ. ಯಾಕೆ ಎಂದ. ಸುಮ್ಮನೆ ಕೇಳಿದೆ. ನಿಮ್ಗೆ ಈಗ 35 ವರ್ಷ ಅಲ್ವಾ ಎಂದಳು. ತಕ್ಷಣ ಬ್ರೇಕ್ ಒತ್ತಿದವನು, ಮೇಡಮ್ 35 ವರ್ಷ ಏನೂ ಆಗಿಲ್ಲ, 32 ಎಂದ. 32? ಸುಳ್ಳು ಹೇಳಬೇಡಿ ಎಂದವಳ ಕಡೆ ದುರುಗುಟ್ಟಿ, ನಾನು ಯಾಕೆ ಸುಳ್ಳು ಹೇಳಲಿ, ಹುಡುಗರಿಗೆ ಬೇಗ ಏಜ್ ಆಗಲ್ಲ ಬಂಗಾರಿ ಎಂದ ಗುಳಿಕೆನ್ನೇ ತೋರಿಸುತ್ತಾ. ಲಂಕಾಧಿಪತಿಗಳೇ, ಏಜ್ ಬೇಗ ಆಗೋದಿಲ್ಲ ಅಂತ ಜಾಸ್ತಿ ಕೊಚ್ಕೋಬೇಡಿ, ನೀವು ಸೋಲ್ಡ್ ಔಟ್ ಎಂದಳು ಎಚ್ಚರಿಸುವ ಹಾಗೆ. ಹೌದಾ ಎನ್ನುವಂತೆ ಅವಳ ಕಡೆ ನೋಡಿದ. ಏನು, ನೀವು ಸೇಲ್ ಆಗಿರೋ ಪತಿಗಳು ಅನ್ನೋದು ನೆನಪಿರ್ಲಿ ಅಂದೆ ಎಂದಳು ಮತ್ತೆ ಎಚ್ಚರಿಸುವ ಹಾಗೆ. ನಿಂಗೆ ಗೊತ್ತಾ ಬಂಗಾರಿ, ಇತ್ತೀಚೆಗೆ ಸೇಲ್ ಆಗಿರೋ ಹುಡುಗರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದರಲ್ಲೂ ಈ ರೀತಿ ಹ್ಯಾಂಡ್ಸಮ್ ಇದ್ದರೆ ಸೆಕೆಂಡ್ ಏನು 3-4ನೇ ಹಾಫ್ ಶರ್ಟ್ ಹಾಕೋಕ್ಕೂ ಕ್ಯೂ ನಿಲ್ತಾರೆ ಹುಡುಗಿರು ಎಂದ. ನೀವು ಸೆಕೆಂಡು ಮತ್ತೊಂದು ಮಗದೊಂದು ಅಂತ ಎಲ್ಲ ಶರ್ಟ್ ಹಾಕೊಳ್ತೀರಾ ಎಂದು ರೋಪ್ ಹಾಕಿದ್ಲು. ಹಾಕಿದ್ರೆ ತಪ್ಪೇನೆ, ಶರ್ಟ್ ಇರೋದೇ ಹಾಕೋಕೆ ತಾನೆ ಎಂದ ಇನ್ನಷ್ಟು ಜೋರಾಗಿ ನಕ್ಕು. ಆಯಿತು, ಬೀದಿಲಿ ಸಿಗೋ ಶರ್ಟ್ಗಳನ್ನೇ ಹಾಕೊಳ್ಳಿ, ಗಾಡಿನ ವಾಪಸ್ ತಿರುಗಿಸಿ, ಆ ಶರ್ಟ್ಗಳು ಸಿಗೋವಾಗ ಈ ಹಾಫ್ ಶರ್ಟ್ ಅವಶ್ಯಕತೆ ಏನಿದೆ ಎಂದು ಕೊಂಚ ಸಿಟ್ಟಾದಾಗ ಓಕೆ ಎಂದು ಸಲೀಸಾಗಿ ಯೂಟರ್ನ್ ಮಾಡಿದ. ಅವಳು ಬಾಯಿ ಬಿಟ್ಕೊಂಡು ಆತಂಕದಲ್ಲಿ ನೋಡುವಾಗ, ಹೆಂಡತಿ ಹೇಳಿದರೆ ಕೇಳಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ ಬಂಗಾರಿ ಎಂದ. ವಿರಾಜ್ ಸರ್, ನೀವು ನಿಜವಾಗ್ಲೂ ಬೇರೆ ಶರ್ಟ್ ಹಾಕೊಳ್ಳೋಕ್ಕೆ ತಯಾರಿದ್ದೀರಾ ಎಂದು ದುರುಗುಟ್ಟಿ ಕೇಳಿದ್ಲು. ಒಂದೇ ಶರ್ಟ್ ಹಾಕೋಕ್ಕೆ ಬೋರ್ ಆಗಲ್ವಾ ಎಂದ. ಶರ್ಟ್ಗೂ ಹೆಂಡತಿಗೂ ಒಂದೇನಾ ಸರ್ ಎಂದಳು. ನೀನಂತ ದೊಡ್ಡೋರೇ ತಾನೆ ಹೆಂಡತಿಗೆ ಅರ್ಧಾಂಗಿ ಅಂತ ಹೆಸರಿಟ್ಟಿರೋದು, ಅಂದಮೇಲೆ ಒಂದೇ ಆಗಿರುತ್ತೆ ಬಿಡು ಎಂದ. ಅವಳು ಮುಖ ಸಣ್ಣದು ಮಾಡಿದಾಗ ಕಾರ್ ಇಳಿದವನು, ಏನೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ ಎಂದು ಅವಳ ಕಡೆ ಕಾರ್ ಡೋರ್ ತೆರೆದ ಮೂಸುತ್ತ. ಹಾಗೇನಿಲ್ವಲ್ಲ ಎಂದಳು ತುಸು ಕೋಪದಲ್ಲಿ. ಇಲ್ಲ ಬಂಗಾರಿ, ಏನೋ ಇದೆ ಎಂದವನು ಅವಳ ಬಳಿ ಬಾಗಿ, ನಿನ್ನ ಹೊಟ್ಟೆ ಕಿಚ್ಚಿಗೆ ಕಾರ್ ಸುಟ್ಟಾಕಬೇಡ ಮತ್ತೆ ಎಂದ. ಹೋಗಿ ದೂರ, ನನಗೇನು ಹೊಟ್ಟೆ ಕಿಚ್ಚಿಲ್ಲ ಎಂದಳು ಮೆಲ್ಲಗೆ ಅವನನ್ನ ಹಿಂದೆ ತಳ್ತಾ. ರಿಯಲಿ ಎಂದ ಇನ್ನಷ್ಟು ಸಮೀಪಿಸಿ. ಹಾ ಹೌದು ಎಂದವಳು ಅವನಿಂದ ಬೇರೆಡೆ ಮುಖ ಮಾಡಿದ್ಲು. ಹಾಗೆ ಹಿಂದೆ ಸರಿದವನು, ಈಗ ಪ್ರೂವ್ ಮಾಡ್ತೇನೆ ಹೊಟ್ಟೆ ಕಿಚ್ಚು ಎಷ್ಟಿದೆ ಅಂತ ಎಂದು ನಗುತ್ತಾ ಅಕ್ಷು ಎಂದನಷ್ಟೆ. ಅವರ ಹಿಂದೆ ಕಾರಲ್ಲಿದ್ದ ನರ್ಸ್ ಅಕ್ಷರ, ಸರ್ ಹೇಳಿ, ನಾನಾ ಎಂದಳು. ಸಿರಿ ಅವನು ಅಕ್ಷು ಎಂದಿದ್ದು ಕೇಳಿ ಅಚ್ಚರಿಯಿಂದ ನೋಡೋಕ್ಕೆ ಶುರು ಮಾಡಿದ್ಲು. ಎಸ್ ಅಕ್ಷು, ಯಾಕೋ ಏನಾದರೂ ಕುಡಿಬೇಕು ಅನ್ನಿಸ್ತದೆ, ಹಳೆ ಶರ್ಟ್ ಬೋರ್ ಆಗಿದೆ, ಹೊಸ ಕಂಪ್ನಿ ಬೇಕಾಗಿದೆ, ಪ್ಲೀಸ್ ಕಮ್ ಎಳ್ನೀರು ಕುಡಿಯೋಣ ಎಂದ. ಓಕೆ ಸರ್, ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ ಎಂದು ಅವಳು ಕಾರ್ ಇಳಿದು ಓಡೋಡಿ ಬಂದಿದ್ಲು. ಕಾರಲ್ಲಿದ್ದ ಸಿರಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ವಿರಾಜ್ ಅಕ್ಷರ ಜೊತೆಗೆ ಎಳ್ನೀರು ಹೇಳಿ ಒಮ್ಮೆ ಸಿರಿ ಕಡೆ ನೋಡ್ದ. ಅವಳು ಅವರನ್ನೇ ದುರ್ಗುಟ್ಟಿ ನೋಡ್ತಿದ್ಲು. ಆತ ನೋಡಿದ ಕೂಡಲೇ ಕ್ಯಾರಿ ಅನ್ನೋದು ಹಾಗೆ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು. ಈಗ ಕಿಚ್ಚು ಹೆಚ್ಚು ಮಾಡ್ತೀನಿ ಕಣೆ ಮಿಡಲ್ ಕ್ಲಾಸ್ ಎಂದವನು. ಬಂಗಾರಿ, ಎಳ್ನೀರನ್ನು ಶೇರ್ ಮಾಡ್ಕೊಳ್ಳೋಣ, ಬರ್ತೀಯಾ ಎಂದ. ಹಳೆ ಶರ್ಟ್ ಬೋರ್ ಅಲ್ವಾ ಎಂದಳು. ರೈಟ್ ಅಕ್ಷು ಬೇಬಿ, ನೀನು ಶೇರ್ ಮಾಡ್ಕೊಳ್ತೀಯಾ ಎಂದನಷ್ಟೆ. ನೀವು ಕೇಳಿದ್ರೆ ಎಳ್ನೀರು ಯಾಕೆ ಸರ್, ಏನು ಬೇಕಾದ್ರೂ ಶೇರ್ ಮಾಡ್ಕೊಳ್ತೀನಿ ಎಂದಳು ಅಕ್ಷರ. ಬೇರೇನೋ ಬೇಕಾಗಿಲ್ಲ, ಸದ್ಯಕ್ಕೆ ಎಳ್ನೀರು ಮಾಡು ಎಂದವನು ಎಳನೀರಿಗೆ 2 ಸ್ಟ್ರಾ ಹಾಕಿ ಜಮಾಯಿಸು ಎಂದು ಇನ್ನೇನು ಕುಡಿಯಬೇಕು ಓಡೋಡಿ ಬರುವ ಸಿರಿ, ಅಕ್ಷರ ಅವರೇ, ಕಾರಲ್ಲಿ ಪೇಷಂಟ್ ಇದ್ದಾರೆ, ಹೋಗಿ ನೋಡ್ಕೊಳ್ಳಿ, ತಗೊಂಡು ಹೋಗಿ ಎಳ್ನೀರನ್ನು ಎಂದು ಗದರಿದ್ಲು. ಅವಳಿಗೆ ಸಿಟ್ಟು ಎಷ್ಟಿತ್ತು ಅಂದರೆ ಆ ಕೋಪಕ್ಕೆ ಅವಳ ಮಗ ಕೆಂಪಾಗಿತ್ತು. ಸರ್ ಅಂದಿದ್ದು ಅಂತ ಬಂದೆ ಅಷ್ಟೇ ಮೇಡಮ್ ಎಂದು ಅಕ್ಷರ ಹೇಳುವಾಗ, ಕರೆದ್ರೆ ಬಂದ್ಬಿಡ್ತೀರಾ,
ಅವರು ನೀವು ಪೇಷಂಟ್ನ ಎಷ್ಟು ಪೇಷನ್ಸಿಂದ ಇಟ್ಕೊಂಡು ನೋಡ್ಕೊಳ್ತೀರ ಅಂತ ಟೆಸ್ಟ್ ಮಾಡೋಕ್ಕೆ ಕರೆದದ್ದು. ಹೋಗಿ ಹೋಗಿ ಎಂದು ಗದರುವಾಗ ಅವನಿಗೆ ನಗುವೋ ನಗು. ಸರ್ ಬಾ ಅಂತಾರೆ, ಈ ಮೇಡಮ್ ಹೋಗಿ ಅಂತಾರೆ. ಏನೋಪ್ಪ ವಿಚಿತ್ರ ಎಂದ್ಕೊಂಡು ಹೋದಳು ಅಕ್ಷರ. ಅವಳು ಹೋದದ್ದು ನೋಡಿ, ಲಂಕಾಧಿಪತಿಗಳೇ ಏನು ನಿಮ್ಮ ಪ್ರಾಬ್ಲಮ್? ನನಗೆ ನೀವು, ನಿಮಗೆ ನಾನು ಅಷ್ಟೇ ಈ ಜನ್ಮಕ್ಕೆ. ಲಂಕೆಗೆ ಆ ರಾವಣ ಸೀತೆನ ಕರ್ಕೊಂಡು ಬಂದಾಗ ಆ ಮಂಡೋದ್ರಿ ಸುಮ್ಮನಿದ್ದಂತೆ ಸೈಲೆಂಟ್ ಆಗಿರೋ ಮಂಡೋದ್ರಿ ಅಲ್ಲ ಈ ಐಸಿರಿ. ಇವಳು ಮಿಡಲ್ ಕ್ಲಾಸ್ ಮಂಡೋದ್ರಿ. ಈ ಹೈ ಕ್ಲಾಸ್ ಲಂಕಾಧಿಪತಿಯ ಒಬ್ಬಳೆ ಹಾಫ್ ಶೇಡ್. ಬೋರ್ ಆದರೂ ಆಗದೇ ಇದ್ರೂ ಈ ಜನ್ಮಕ್ಕೆ ನಾನೊಬ್ಬಳೆ. ನನ್ನ ಜಾಗಕ್ಕೆ ಯಾರು ಬಂದರೂ ಅವರನ್ನು ಸುಮ್ಮನೆ ಬಿಡಲ್ಲ ನಾನು ಮಿಸಸ್ ವಿರಾಟ್ ಸಿಂಹಾದ್ರಿ ಎಂದು ಎಚ್ಚರಿಕೆ ಕೊಟ್ಟು ಸ್ಟ್ರಾಗೆ ತುಟಿ ಸೇರಿಸ್ಬೇಕು. ಆ ಸ್ಟ್ರಾ ಎತ್ತು ಬಿಸಾಡಿದ. ಯಾಕೆ ನನ್ನ ಜೊತೆಗೆ ಎಳ್ನೀರು ಶೇರ್ ಮಾಡೋಕ್ಕೆ ಇಷ್ಟ ಅಲ್ವಾ ಎಂದು ಸಪ್ಪಗೆ ಕೇಳಿದ್ಲು. ಇಷ್ಟ ಅಲ್ಲ, ಮೂಡಿಲ್ಲ ಎಂದು ದುಡ್ಡು ಕೊಟ್ಟ. ಎಳ್ನೀರು ಅಮೃತ ಇದ್ದಂತೆ, ಅದಕ್ಕೆ ಅವಮಾನ ಮಾಡಬಾರ್ದು ವಿರಾಟ್ ಸರ್ ಎಂದು ಭಾಷಣ ಮಾಡುವಾಗ, ಹಾಗಾದರೆ ನೀನೇ ಕುಡ್ದು ಬಾ ಎಂದು ಹೋದ. ಅವಳೇ ಕುಡಿದು ಕಾರ್ ಹತ್ತಿದ್ಲು. ಅವಳ ಜೊತೆಗೆ ಎಳ್ನೀರು ಕುಡಿಲಿಲ್ಲ ಅನ್ನೋ ಕೋಪವಿತ್ತಲ್ಲ, ಅದಕ್ಕೆ ಕೋಪದಲ್ಲೇ ಇದ್ಲು. ಸೀಟ್ ಬೆಲ್ಟ್ ಸರಿಯಾಗಿ ಹಾಕೊಳ್ಳೆ ಮಂಡೋದ್ರಿ, ನನ್ನ ಜೊತೆಗೆ ಲಾಂಗ್ ಜರ್ನಿ ಮಾಡಬೇಕು ನೀನು ಎಂದವನ ದುಡುಗುಟ್ಟಿ. ಅರ್ಧದಲ್ಲಿ ನೀವು ಬಿಟ್ಟು ಹೋಗದೆ ಇದ್ರೆ ಸಾಕು, ನಡೀರಿ ಎಂದಳು ತುಟಿ ಕೊಂಕಿಸಿ. ಸೀಟ್ ಬೆಲ್ಟ್ ಹೀಗೇನಾ ಹಾಕೋದು ಎಂದವನು ಹತ್ರ ಬಂದ. ಅವಳು, ಈ ಮಿಡಲ್ ಕ್ಲಾಸ್ ಸೀಟ್ ಬೆಲ್ಟ್ ಹಾಕೋಕ್ಕೆ ಹೇಗೆ ಬರುತ್ತೆ ಹೇಳಿ ಎಂದು ಹೇಳೋ ಹೊತ್ತಿಗೆ ತುಟಿಗೆ ತುಟಿ ಸೇರಿಸಿದ್ದ. ಅವನು ಮೃದುವಾಗಿ ಮುದ್ದಿಡುವಾಗ ಅವಳು ಗಾಬರಿಯಾಗಿ ಸರ್ ಕಾರ್ ಎನ್ನುವಂತೆ ಸನ್ನೆ ಮಾಡಿದ್ಲು. ತಕ್ಷಣ ವಿಂಡೋ ಕ್ಲೋಸ್ ಮಾಡ್ತಾ ಮತ್ತಷ್ಟು ದೀರ್ಘವಾಗಿ ಮುತ್ತಿಡಲು ಶುರು ಮಾಡಿದ. ಹಾಗೆ ಮೆತ್ತಗೆ ಅವಳ ತುಟಿಗೆ ಬಿಡುವು ಕೊಟ್ಟು, ನನಗೆ ಆ ಎಳ್ನೀರಿಗಿಂತ ಈ ಸಿಹಿ ಮುತ್ತೆ ಹೆಚ್ಚು ಇಷ್ಟ, ಅದಕ್ಕೆ ಎಕ್ಸ್ಟ್ರಾ ಸ್ಟ್ರಾ ಬೇಡ ಅಂದಿತ್ತು ಎಂದ. ತುಸು ನಾಚಿದಳು. ಪುನಃ ಮುತ್ತಿಟ್ಟವನನ್ನು ದೂರ ತಳ್ಳಿ, ನೀವು ಜಾಸ್ತಿ ಕಾಡಿಸ್ತೀರ ವಿರಾಟ್ ಸರ್ ಎಂದಳು. ನನ್ನ ಹಾಫ್ ಶರ್ಟ್ನ ಮಾತ್ರ ತಾನೆ, ಇದು ಬರೀ ಹಾಫ್ ಶರ್ಟ್ ಅಲ್ಲ, ಸ್ಪೆಷಲ್ ಶರ್ಟ್, ನನ್ನ ಬದುಕು, ನನ್ನ ಲೈಫ್ ಲೈನ್ ಎಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಈಗ ಒಪ್ಕೋ, ಜಲಸಿಲ್ವಾ ನಿಂಗೆ ಎಂದ. ಇಲ್ಲ ಎಂದಳು. ಅವನು ಗುರಾಯಿಸಿದಾಗ, ಜಾಸ್ತಿ ಇದೆ ಎಂದಳು ನಕ್ಕು. ಹಾಗೆಯೇ ಅವನ ಕಡೆ ನೋಡಿ, ಅದಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ ಹುಚ್ಚು ಪ್ರೀತಿ ಇದೆ. ಐ ಲವ್ ಯು ವಿರಾಟ್ ಸರ್ ಎಂದಳು. ಲವ್ ಯು ಬಂಗಾರಿ, ದಿನಕ್ಕೊಮ್ಮೆ ಮಾತು ಹೇಳ್ತಾರು, ಅದೊಂದೇ ಸಾಕು ಈ ಜೀವ ಜೀವಿಸೋಕೆ ಎಂದ. ನಸು ನಾಚಿ, ಖಂಡಿತ ಸರ್ ಎಂದಳು. ಹೋಗೋಣವಾ ಎಂದು ಕಾರ್ ಶುರು ಮಾಡಿದ. ಮಧ್ಯಾಹ್ನದ ಹೊತ್ತಿಗೆ ಅವನ ಕಾರ್ ಬಂದು ನಿಂತಿದ್ದು ಆನಂದಾಶ್ರಮದ ಬಳಿ. ಅದನ್ನು ಗಮನಿಸುವ ಸಿರಿ, ಇಲ್ಲಿಗೆ ಯಾಕೆ ಸರ್ ಎಂದಾಗ, ಹೇಳ್ತೀನಿ ಇಳಿ ಮಂಡೋದ್ರಿ ಎಂದ. ಕಾರ್ ಇಳಿದ ಮೇಲೆ ಅವಳಿಗೆ ಅರಿವಾಯಿತು ಅವಳ ಅಪ್ಪನ ಗುಣಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿತ್ತು ಎಂದು. ಅಕ್ಷರ, ಮಾವ ಹುಷಾರು, ಏನಿದ್ರು ನಮ್ಮ ಈ ಗಾಡಿ ಇಲ್ಲೇ ಇರುತ್ತೆ, ನೆಟ್ವರ್ಕ್ ಕಡೆ ಬಂದು ಫೋನ್ ಮಾಡು, ಹೇಳಿರೋದೆಲ್ಲ ನೆನಪಿದೆ ತಾನೆ ಎಂದು ನರ್ಸ್ ಬಳಿ ಏನೋ ಮಾತಾಡ್ತಿದ್ದ. ಓಕೆ ಸರ್ ಎಂದು ನರ್ಸ್ ತಲೆ ಆಡಿಸಿದ್ಲು. ಸಿರಿ ಅವರನ್ನೇ ನೋಡ್ತಾ ನಿಂತಿದ್ಲು. ಅವಳಿಗೆ ತಕ್ಷಣ ಅಜ್ಜಿ ಕಲ್ಯಾಣಿ ಅವರು ಆಯುರ್ವೇದದ ಕೋರ್ಸ್ ಏನೋ ಮಾಡಿದ್ದಾರೆ ಎಂದಿದ್ದು ನೆನಪಾಯಿತು. ಕಲ್ಯಾಣಿ ಅಮ್ಮನ ಸಾವು ಯಾರೂ ನೋಡಿಲ್ಲ, ಕೇವಲ ಅವರ ಒಡವೆ ವಸ್ತ್ರದಿಂದ ಕಣ್ಣು ಹಿಡಿದಿತ್ತು ಎಂದು ಹಿಡಿದು ನೆನೆದು, ನನಗೆ ಯಾಕೆ ಇಲ್ಲಿ ಏನೋ ವಿಚಾರ ಅಡಗಿದೆ ಅನಿಸೋದು. ಆಯುರ್ವೇದ ಕೋರ್ಸ್ ಮಾಡಿರೋ ಕಲ್ಯಾಣಿ ಅಮ್ಮ ಸತ್ತಿಲ್ಲ ಅಂತ ಯಾಕೆ ಫೀಲ್ ಆಗುತ್ತೆ ನನಗೆ. ಒಂದು ವೇಳೆ ಅವ್ರು ಯಾಕೆ ಆ ದಿನ ಸಾವನ್ನಪ್ಪಿರಲಿಲ್ಲ ಅನಿಸುತ್ತೆ. ಯಾಕೆ ಎಲ್ಲೋ ಏನೋ ಮಿಸ್ ಅನಿಸುತ್ತೆ. ತನ್ನಲ್ಲೇ ಹೇಳ್ಕೊಳ್ತಾ ನಿಂತಿರುವಾಗ, ಹೌದು, ವಿರಾಟ್ ಸರ್ಗೆ 32 ವರ್ಷ. ಅಂದರೆ ಅವರು 1990 ಆಸುಪಾಸಲ್ಲಿ ಹುಟ್ಟಿರೋದು. ವರುಣ್ ಬಾವ 1989 ಅಂದ್ಕೊಳ್ಳೋಣ. ಅಂದರೆ ಕಲ್ಯಾಣಿ ಅಮ್ಮ ಮದುವೆ 1988ರಲ್ಲಿ ಅನಿಸುತ್ತೆ ಎಂದ್ಕೊಳ್ಳುವ ವೇಳೆಗೆ ರಾಜು ಬಂದು ವಿರಾಜ್ ಬಳಿ ಮಾತಾಡಿ ರಮಣಕಾಂತ್ ಅವರನ್ನು ಸೇರಿಸಿಕೊಳ್ಳುವ ವ್ಯವಸ್ಥೆ ಮಾಡ್ತಿದ್ದ. ನಿಮ್ಮ ಓನರ್ ಈಗಲೂ ಇಲ್ವಾ ಎಂದು ವಿರಾಜ್ ಕೇಳುವಾಗ, ಇಲ್ಲ ಸರ್ ಎಂದ. ಮಂಡೋದ್ರಿ, ಮಾವ ಬೇಗ ಗುಣ ಆಗ್ತಾರೆ, ಅದಕ್ಕೆ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ನೀನು ಚಿಂತೆ ಮಾಡಬೇಡ ಎಂದು ಭುಜ ಮುಟ್ಟಿ ಹೇಳಿದ ವಿರಾಜ್. ನಂಗೆ ಗೊತ್ತು ವಿರಾಜ್ ಸರ್, ನೀವು ಏನೇ ಮಾಡಿದ್ದು ಅದರಲ್ಲಿ ಅರ್ಥ ಇರುತ್ತೆ ಎಂದು ಧೈರ್ಯ ತಂದ್ಕೊಂಡ್ಳು. ಸರ್ ಇವರನ್ನು ಯಾವಾಗ ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು ಎಂದ ರಾಜು ಮಾತಿಗೆ, ಖಂಡಿತ. ಆಮೇಲೆ ಇನ್ನೊಂದು ವಿಚಾರ, ನಿಮ್ಮ ಓನರ್ನ ಮೀಟ್ ಮಾಡಬೇಕು ನಾನು. ಅವರ ಅವೈಲಬಿಲಿಟಿ ಕೇಳಿ ಹೇಳೋಕ್ಕಾಗತ್ತಾ? ಅವ್ರು ಯಾವಾಗ ಹೇಳಿದ್ರು ನಾನು ಆಗ ಬಂದು ಮೀಟ್ ಮಾಡ್ತೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಂದ. ಕೇಳಿ ಹೇಳ್ತೀನಿ ಸರ್ ಎಂದನು ರಾಜು. ಓಕೆ, ಅವ್ರ ನಂಬರ್ ಕೂಡ ಕೊಡಲ್ಲ ಅಂತೀರ, ಅವ್ರ ಅಡ್ರೆಸ್ ಇಲ್ಲ ಅಂತೀರ. ಅವರನ್ನು ಮೀಟ್ ಮಾಡೋ ಕ್ಯೂರಿಯಾಸಿಟಿ ನನಗೆ. ಜೊತೆಗೆ ಈ ಆಶ್ರಮದ ಮೂಲ ಉದ್ದೇಶ ನನಗೆ ತುಂಬ ಇಷ್ಟ ಆಗಿದೆ. ನಾನು ಅವ್ರ ಜೊತೆಗೆ ಒಂದು ಡೀಲ್ ಮಾಡಬೇಕು. ಸೊ ಅವರಿಗೆ ಅವರ ಅವೈಲಬಿಲಿಟಿ ಕೊಡೋಕೆ ಹೇಳಿ. ಮಧ್ಯರಾತ್ರಿ ಆದರೂ ಸರಿ,
ನಾನು ಬರ್ತೀನಿ ಏನು ಹೇಳಿ ಸರಿ ಹೋಗೋಣ ಎಂದು ಕಾರ್ ಕಡೆಗೆ ಹೆಜ್ಜೆ ಹಾಕ್ತ. ಆದರೆ ಅವನ ಹೊಟ್ಟೆಯೊಳಗಿನ ಚಿಟ್ಟೆಗಳು ಸಂಕಟ ಪಡಲು ಶುರು ಮಾಡಿದ್ವು. ಅದೇನೋ ಹಿಂಸೆ, ತನ್ನವರು ಇಲ್ಲೇ ಇದ್ದಾರೆ ಎನ್ನುವ ಭಾವ. ಮತ್ತೆ ಹಿಂತಿರುಗಿ ನೋಡಿದ. ಏನಾಯ್ತು ಸರ್ ಎಂದು ಸಿರಿ ಕೇಳಿದಾಗ ಏನಿಲ್ಲ ಎಂದು ಕಾರ್ ಮುಂದೆ ಸಾಗಿಸಿದ. ಆಗ ಕಿಟಕಿಯಲ್ಲಿ ನಿಂತು ಅವನ ಕಾರ್ ನೋಡ್ತಾ ಅತ್ತಿದ್ದು ಮಾತ್ರ ಆ ಆಶ್ರಮದ ಓನರ್, ಎಲ್ಲರ ಪಾಲಿನ ಅನ್ನಪೂರ್ಣೆ. ಎಸ್ ಸರ್, ಕಲ್ಯಾಣಿ ಅಮ್ಮ ಮದುವೆ ಆಗಿರೋ ಇಸ್ವಿ 1988 ಇರಬೇಕು. ವರುಣ್ ಡೇಟ್ ಆಫ್ ಬರ್ತ್ ಹೇಳೋದು 1989 ಅಂತ. ಮತ್ತೆ ಧೀರೇಂದ್ರ ಅಪ್ಪನವರ ಮನೆಯ ರಾಯರ ಪೂಜೆಯಲ್ಲಿ ಗಿರಿಜಮ್ಮ ಹೇಗಿರೋಕ್ಕೆ ಸಾಧ್ಯ? 1980 ವಿರಾಜ್ 4 ಅಥವಾ 5 ವರ್ಷ ಇರುವಾಗ ಅಲ್ವಾ ಧೀರೇಂದ್ರ ಗಿರಿಜಮ್ಮನ ಮದುವೆ ಆಗಿತ್ತು. ಇವ್ರ ಭೇಟಿಗೆ ಕಾರಣ ಕಲ್ಯಾಣಿ ಅಮ್ಮ ತಾನೆ, ಅವ್ರ ಫ್ರೆಂಡ್ ಅಲ್ವಾ ಗಿರಿಜಮ್ಮ. ಅಂದರೆ ಧೀರೇಂದ್ರ ಅಪ್ಪಗೆ ಮೊದಲೇ ಗಿರಿಜಮ್ಮನ ಪರಿಚಯ ಇತ್ತಾ? ಹಾಗಾದರೆ ಎಂಥ ಪರಿಚಯ ಎಂದು ಆತ ಮತ್ತೆ ಮತ್ತೆ ನೋಡಿದ್ದು ಅದೇ ವಿಡಿಯೋನ. ಯಾವ ರೀತಿಯ ಸಂಬಂಧ ಇದು ರಾಯರೇ? ಇಲ್ಲಿ ಏನು ಮಿಸ್ ಹೊಡಿತಾ ಇದೆ? ಸಿರಿ ಕೂಡ ಇಲ್ಲ. ಇದ್ದಿದ್ರೆ ನನ್ನ ಡೌಟ್ ಹೇಳ್ಬೋದಿತ್ತು. ಸಿರಿಗೆ ಕಾಲ್ ಮಾಡೋಕ್ಕೂ ಆಗಲ್ಲ. ಏನು ಮಾಡಲಿ, ಮೆಸೇಜ್ ಮಾಡಲಾ? ಬಟ್ ಅವರ ಮೊಬೈಲ್ ವಿರಾಜ್ ನೋಡಿದ್ರೆ, ನಾನು ಮೆಸೇಜ್ ಮಾಡಿದೆ ಅಂತ ಗೊತ್ತಾದರೆ ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಾಗ ನಾನು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಎಂದುಕೊಂಡ. ಪದೇ ಪದೇ ಅದೇ ವಿಡಿಯೋ ನೋಡೋಕ್ಕೆ ಶುರು ಮಾಡ್ದ. ಆಗ ಅವನಿಗೆ ಸಿಕ್ಕಿದ್ದು ಮತ್ತೊಂದು ಸುಳಿವು. ಮುಂದೆ ಸ್ವಲ್ಪ ವರ್ಕ್ ಪ್ರೆಷರ್ ಈಗ ಹೆಚ್ಚಾಗಿದೆ, ಅದಕ್ಕೆ ಎಪಿಸೋಡ್ ಎಷ್ಟು ಸಾಧ್ಯನೋ ಅಷ್ಟು ಆಗ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ಬರೆಯಲು ಸ್ಫೂರ್ತಿ, ಕತೆ ಹೇಳೋಕೆ ಸ್ಫೂರ್ತಿ. ಮುಂದಿನ ಸಂಚಿಕೆಯಲ್ಲಿ. ಎಲ್ಲಿಗೆ ಸರ್ ಎಂದವಳ ಕಣ್ಣು ಕಟ್ಟಿದ್ದ ವಿರಾಜ್. ಹೇಳ್ತೀನಿ ಬಾ ಬಂಗಾರಿ ಎಂದವನು ಮೆತ್ತಗೆ ಅವಳನ್ನು ಕರ್ಕೊಂಡು ಬಂದು ನಿಲ್ಲಿಸ್ದ. ಸರ್ ಕಣ್ ಬಿಡ್ಲಾ ಎಂದು ಕೇಳ್ತಿದ್ದವಳನ್ನು ಕಾಡಿಸಲು ಇನ್ನೂ ಬೇಡ ಎಂದ. ಈಗ ಎಂದ್ಲು. ಬಿಡು ಎಂದ. ಕಣ್ಣು ಬಿಟ್ಟವಳೆ ಕಣ್ಣರಳಿಸಿ ಸುತ್ತಲೂ ನೋಡಿದ್ಲು. ಒಂದು ಕ್ಷಣ ಅವಳ ಕಣ್ಣು ತುಂಬಿ ಬಂತು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.